ಇತಿಹಾಸದಲ್ಲಿ ಈ ತರಹದ್ದೊಂದು ಹಗರಣ ನಡೆದಿಲ್ಲ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣ. ಉಸ್ತುವಾರಿ ಸಚಿವ ಪ್ರಥಮ ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ 4,500 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ಮೌನ ವಹಿಸಿದ್ದ ಸತೀಶ್ ಜಾರಕಿಹೊಳಿ ಈಗ ಬಾಯಿ ತೆರೆದಿದ್ದಾರೆ. ಅಧಿಕಾರಿಗಳು ಈ ವಿಚಾರ ನನ್ನ ಗಮನಕ್ಕೆ ತಂದಿದ್ದಾರೆ. ವಂಚನೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು. ಸಿಐಡಿ ತನಿಖೆಯಲ್ಲಿ ಯಾರ್ಯಾರ ಹೆಸರಿದೆ ಗೊತ್ತಾಗುತ್ತೆ. ಹಗರಣವನ್ನ ರಾಜಕೀಯ ಪ್ರೇರಿತ ಅನ್ನೋದು ಸರಿಯಲ್ಲ. ದಿಸ್ ಇಸ್ ನಾಟ್ ಪೊಲಿಟಿಕಲ್ ಪ್ರೇರಿತ. ಹೆಚ್ಚು ಬಡ್ಡಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವರು ಹೇಗೆ ಕೊಡ್ತಾರೆ? ತನಿಖೆ ಬಳಿಕ ಎಲ್ಲ ವಿಚಾರ ಹೊರಬರಲಿದೆ. ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡುವಂಥದ್ದು. ಯಾವುದೇ ಅನುಮತಿಯಲ್ಲದೆ ಅವರು ಟ್ರಾನ್ಸಾಕ್ಷನ್ ಮಾಡಿದಾರಂತ ಇದೆ. ಅದು ಮೋರ್ ದೆನ್ 5 crore ಇದ್ರೆ ನ್ಯಾಚುರಲ್ ಆಗಿ ಅದು CIDಗೆ ವರ್ಗಾವಣೆ ಆಗಿದೆ. 5 crores. ಸೊ ಇನ್ನು CID ಅವರು ತನಿಖೆ ಮಾಡಿ ಅದರಲ್ಲಿ ಏನೇನು ಲೋಪ ತೋರಿಸಿದೆ, ಯಾವ ಪರ್ಮಿಷನ್ ಇದೆ, ಯಾವುದು ಇಲ್ಲ, ಅಷ್ಟೆಲ್ಲ ಹೇಳಿದಂಗೆ ಅಷ್ಟು ಸಾವಿರಾರು ಕೋಟಿ ಇದೆ ಅದರಲ್ಲಿ. ಇದೆಲ್ಲ ತನಿಖೆ ಮಾಡಲಿಕ್ಕೆ ಒಂದೇ ದಿವಸದಲ್ಲಿ ಆಗೋಲ್ಲ. ಸೊ ತನಿಖೆ ಮಾಡಿ ಮುಂದಿನ ಸ್ಟೆಪ್ ತೋತಾರೆ. ಅದೇ ನೋಡ್ಬೇಕ್ರೆ ಇನ್ನು CID ಅವರು ತನಿಖೆ ಆದಾಗ ಅಲ್ಲಿ ಯಾರ ಹೆಸರಿದೆ, ಯಾರು ಅವ್ರಿಗೆ ದುಡ್ಡು ಇಟ್ಟಿದ್ದಾರೆ, ಅವಾಗ ಪ್ರಾರಂಭ ಆಗೋದು. ಇಲ್ಲ ಇದ್ದೇ ಇದೆ ಅಂತ ಭಾಳಷ್ಟು ಇದೆ. ಮೋಸ ಮಾಡಲಿಕ್ಕೆ 1 ತಿಂಗಳಲ್ಲಿ ಡಬಲ್ ಕೊಡ್ತೀವಿ, ವರ್ಷದಲ್ಲಿ ಡಬಲ್ ಕೊಡ್ತೀವಿ ಅನ್ನೋ ಮಂದಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರಿಗೆ ಗಮನಕ್ಕೆ ತರಬೇಕು.